ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಗಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗಣಪತಿ ಜಟ್ಟಪ್ಪ ಗುಪ್ತಾ ಅವರು ಮಕ್ಕಳಿಗೆ ಮಾದರಿಯಾಗುವ ಶಿಕ್ಷಕ ಮಕ್ಕಳ ಎದುರಿಗೆ ತಂಬಾಕು ಸೇವನೆ ಮಾಡಿರುವುದು ಕಂಡುಬಂದು ಶಾಲಾ ಮಕ್ಕಳ ಪಾಲಕರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯವರು ಪ್ರಾಂಶುಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೇಂದ್ರ ಕಚೇರಿಗೆ ಪತ್ರ ಬರೆದು ಕಳಿಸಿರುತ್ತಾರೆ. ಅದರಂತೆ ಕೇಂದ್ರ ಕಚೇರಿಯು ಇವರಿಗೆ 2 ಬಾರಿ ಶಹಾಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಬೆಂಬಳಗಿಗೆ ವರ್ಗಾವಣೆ ನೋಟಿಸ್ ನೀಡಿರುತ್ತಾರೆ. ಆದರೆ ಟಕ್ಕಳಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಗಣಪತಿ ಕಟ್ಟಪ್ಪ ಗುಪ್ತಾ ಅವರು ತಮ್ಮ ಸೇವೆಯನ್ನು ಟಕ್ಕಳಗಿ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಾಡುತ್ತಿರುವುದನ್ನು ಖಂಡಿಸಿ ಆ ಪ್ರಾಂಶುಪಾಲರನ್ನು ಅಮಾನತುಗೊಳಿಸುವವರೆಗೂ ಶಾಲಾ ಆವರಣದಲ್ಲಿ ಪ್ರಾಂಶುಪಾಲರ ವಿರುದ್ಧ ದಿನಾಂಕ 20/1/2026 ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಘಟಕ ಬಸವನ ಬಾಗೇವಾಡಿ ಅಧ್ಯಕ್ಷರಾದ ಶ್ರೀ ಸುನಿಲ್ ರಾಠೋಡ್, ಕೋಲಾರ ತಾಲೂಕು ಅಧ್ಯಕ್ಷರಾದ ಶ್ರೀ ರವಿ ಗೋಳಸಂಗಿ, ನಿಡಗುಂದಿ ತಾಲೂಕು ಅಧ್ಯಕ್ಷರಾದ ಶ್ರೀ ಆನಂದ್ ಹಡಗಲಿ, ಕರವೇ ಜಿಲ್ಲಾ ಮುಖಂಡರು ಶ್ರೀ ಮಾಂತೇಶ್ ಚಕ್ರವರ್ತಿ, ಬಾಗೇವಾಡಿ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ರಾಜುಗೌಡ ಬೀರದಾರ್, ತಾಲೂಕು ಸಂಚಾಲಕರು ಶ್ರೀ ಯಲ್ಲಪ್ಪ ಕೋಲಾಕರ್, ಸಂಘಟನಾ ಸಂಚಾಲಕರು ಶ್ರೀ ಸತೀಶ್ ಗೌಡ ಬೀರದಾರ್, ಕರವೇ ಮುಖಂಡರಾದ ಶ್ರೀ ಭೀಮನಗೌಡ ಬೀರದಾರ್, ಶ್ರೀ ಅಜರುದ್ದೀನ್ ಮುಲ್ಲಾ ಇನ್ನು ಹಲವರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶ್ರೀ ಶೈಲಾ ಕೌರವಾರ, ಸಂಕನಾಳ, ನ್ಯೂಸ್ ಬ್ಯೂರೋ, ಬಸವನ ಬಾಗೇವಾಡಿ. ಅಲ್ಲಿ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು ತಂಬಾಕು ಸೇವನೆ ಮಾಡಿ ಮಕ್ಕಳಿಗೆ ಮಾದರಿಯಾಗಬೇಕಾಗಿರ್ತಕ್ಕಂತಹ ಶಿಕ್ಷಕರು ಈ ಆ್ಯಕ್ಟನ್ನು ಉಲ್ಲಂಘನೆ ಮಾಡಬೇಕಾಗಿ ಹಲವಾರು ಸಂಘಟನೆಗಳು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ದಲಿತ ಸಂಘಟನೆ ಸೇರಿ ನಾವು ಮನವಿಯನ್ನು ಸಲ್ಲಿಸಿದಾಗ ಇಡಿಯವರಿಗೆ ಮನವಿಯನ್ನು ಸಲ್ಲಿಸಿದಾಗ ಇಡಿಯವರು ಅವರನ್ನು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬೆಂಬಳ್ಳಿ ವಸತಿ ವಸತಿ ಶಾಲೆಗೆ ವರ್ಗಾವಣೆ ಮಾಡಿರ್ತಾರೆ. ವರ್ಗಾವಣೆ 24ನೇ ತಾರೀಕು ಆದರೂ ಕೂಡ 12ನೇ ತಿಂಗಳು 24ನೇ ತಾರೀಕು 2025 ಆದರೂ ಕೂಡ ಅವರು ರಿಲೀವ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಅದನ್ನು ಒಂದು ಪ್ರಶ್ನಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಬಣದ ವತಿಯಿಂದ 7ನೇ ತಾರೀಕು ಬೆಂಗಳೂರಿಗೆ ಹೋಗಿ ಕಾರ್ಯನಿರ್ವಹಣಾ ಅಧಿಕಾರಿಗೆ ಇಡಿಯವರಿಗೆ ಭೇಟಿಯಾಗಿ ಇದು ಅವರಿಗೆ ನೀವು ಮೇಲಿನ ಅಧಿಕಾರಿಗಳು ವರ್ಗಾವಣೆ ಮಾಡಿದ್ರು ಕೂಡ ನಿಮ್ಮ ಆದೇಶಕ್ಕೆ ಬೆಲೆ ಕೊಡದ ಸರ್ ಇಲ್ಲ ಹೊಸ ಆಯ್ತು ಒಂದು ಆದೇಶ ಆದರೂ ಕೂಡ ಯಾವುದೇ ರೀತಿ ಒಂದು ವರ್ಗಾವಣೆ ಆಗಿದ್ದ ಶಾಲೆಗೆ ಹೋಗದೆ ಮೇಲಧಿಕಾರಿ ಆದೇಶ ಉಲ್ಲಂಘನೆ ಮಾಡ್ಯಾರ. ಹಾಗಾಗಿ ಅವರ ವರ್ತನೆ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸರಿ ಇಲ್ಲ. ಯಾಕಂದ್ರೆ ಒಂದು ಮೂಲಭೂತ ಸೌಕರ್ಯಗಳು ವಸತಿ ಶಾಲೆಗೆ ಒದಗಿಸುವಲ್ಲಿ ಕೂಡ ವಿಫಲರಾಗ್ಯಾರ ಪ್ರಾಂಶುಪಾಲರು. ಈ ಮೇಲಧಿಕಾರಿಗಳು ವರ್ಗಾವಣೆ ಮಾಡಿದ್ರು ಅವರ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಅವರನ್ನು ಕೂಡಲೇ ಒಂದು ಅಮಾನತುಗೊಳಿಸಿ ಈ ಒಂದು ಕೋಟ್ಪಾ ಆಕ್ಟ್, ತಂಬಾಕು ನಿಯಂತ್ರಣ ಆಕ್ಟ್ ಏನು ಉಲ್ಲಂಘನೆ ಮಾಡ್ಯಾರ. ಹಾಗಾಗಿ ಈ ಒಂದು ಪ್ರಾಂಶುಪಾಲರನ್ನ ಕೇವಲ ವರ್ಗಾವಣೆ ಬೇಡ, ಅಮಾನತುಗೊಳಿಸಬೇಕು. ಈ ಇಡಿಯವರು ಡಿಡಿಯವರು ಉನ್ನತಿನಿಂದ ಮುಂದುವರೆದಿದ್ದಾರೆ ಅಂತ ನಮಗೆ ಒಂದು ಸಂಶಯ ಐತಿ. ಹಾಗಾಗಿ ಅವರ ಅಮಾನತಿಗೆ ಆಗ್ರಹಿಸಿ ನಾವು ಮಂಗಳವಾರ ದಿನಾಂಕದಂದು ಮೊರಾರ್ಜಿ ವಸತಿ ಶಾಲೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಮ್ಮ ಕೋಲಾರ ತಾಲೂಕವರು, ನಮ್ಮ ನಡಗುಂದಿ ತಾಲೂಕವರು, ನಮ್ಮ ಜಿಲ್ಲಾದವರು, ಎಲ್ಲ ಪದಾಧಿಕಾರಿ, ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಕೈಗೊಂಡು ಬಾಗೇವಾಡಿ ಎಲ್ಲ ತಾಲೂಕು ಘಟಕ, ಗ್ರಾಮ ಘಟಕದ ವತಿಯಿಂದ ಒಂದು ಧರಣಿ ಸತ್ಯಾಗ್ರಹ ಕೈಗೊಂಡು ಅಮಾನತಿಗೆ ಆಗ್ರಹಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವಾಗ ನಡಗುಂದಿ ತಾಲೂಕು ಅಧ್ಯಕ್ಷರು ಈ ಒಂದು ಕಾಯ್ದೆಯನ್ನು ಟಕ್ಕಳಗಿ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಗಣಪತಿ ಜಟ್ಟಪ್ಪ ಗುಪ್ತಾ ಅವರು ಸಾಕಷ್ಟು ಬಾರಿ ಈ ನಿಯಮವನ್ನು ಉಲ್ಲಂಘನೆ ಮಾಡಿದರೂ ಕೂಡ ಎಷ್ಟೋ ಬಾರಿ ಅವರಿಗೆ ಮನವರಿಕೆ ಆಗುವ ರೀತಿ ನಾವು ಎಷ್ಟೋ ಬಾರಿ ಹೇಳಿದ್ದೀವಿ. ಆದರೂ ಕೂಡ ಕೇಳದೆ ಅಧಿಕಾರದ ಒಂದು ಅಮಲಿನಲ್ಲಿ ಆ ಪ್ರಾಂಶುಪಾಲರ ನಡತೆ ಮತ್ತು ಅವರ ಒಂದು ನಡವಳಿಕೆ ಯಾವ ರೀತಿ ಇದೆ ಅಂದರೆ, ಅಲ್ಲಿ ಬಂದಿರತಕ್ಕಂಥ ಪಾಲಕರು, ಮಕ್ಕಳ ಪಾಲಕರು ಕೂಡ ಅವರಿಗೆ ಹೇಳಿದ್ರು
ತಿಳ್ಕೊಳ್ಳೋದಂಥ ಒಂದು ಶಕ್ತಿ ಅದ ಕಡೆ. ಇವತ್ತು ಯಾವ ಒಂದು ಹೋರಾಟವಾಗಿ ಹಿರಿಯ ಅಧಿಕಾರಿಗಳು ಅವರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ರು ಕೂಡ ಅವರಾಗಿದ್ದು 8ನೇ ತಾರೀಕಿನ ದಿವಸ ತಂಬಾಕ್ತಿದ್ದು ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಅದು ಮಾಧ್ಯಮ ಸ್ನೇಹಿತರು ಗೊತ್ತಿದೆ. ಆ ಪತ್ರಿಕೆಯಲ್ಲಿ ಪ್ರಕಟವಾದ ನಂತರ ಕೆಲವೊಂದಿಷ್ಟು ಸಂಘಟನೆಗಳು ಈ ಒಂದು ವಿಚಾರವಾಗಿ ಮನವಿಯನ್ನು ನೀಡಿದ ನಂತರ ಆ ಮನವಿಯನ್ನ ಪುರಸ್ಕರಿಸಿರ್ತಕ್ಕಂಥ ಕಾರ್ಯನಿರ್ವಾಹಕ ನಿರ್ದೇಶಕರು ಕಾಂತರಾಜು PS ರವರು ಅವ್ರ ಗಮನಕ್ಕೆ ಬಂದ ನಂತರ ಅವರು ವರ್ಗಾವಣೆ ಆದೇಶವನ್ನು ಹೊರಡಿಸಿದ ನಂತರ ಆವಾಗಲೇ ಈ ಒಂದು ಒಬ್ಬ ಅಧಿಕಾರಿ ವರ್ಗಾವಣೆಯಾದ ನಂತರ ಅಲ್ಲಿಂದ ಬಿಡುಗಡೆಗೊಂಡು ಯಾವ ಸ್ಥಳಕ್ಕೆ ವರ್ಗಾವಣೆ ಆಗಿರ್ತದೆ ಆ ಸ್ಥಳಕ್ಕೆ ಹೋಗುವಂಥದ್ದು ಕಾನೂನು. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಾನು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಇಲ್ಲಿ ನಡೆದಿರ್ತಕ್ಕಂಥ ಇದು ಒಂದೇ ಸ್ಕೂಲ್ ಅಂತಲ್ಲ, ಈ ಒಂದು ಪ್ರಾಂಶುಪಾಲರು ಪ್ರತಿದಿನ ವಿಜಯಪುರದಿಂದ ಸ್ಕೂಲಿಗೆ ಬರ್ತಾರೆ, ಸ್ಕೂಲಿಂದ ವಿಜಯಪುರ ವಾಸ್ತವ್ಯ ಇರೋದು ಮನೆ ಇರೋದು ವಿಜಯಪುರದಲ್ಲಿ. ಸರ್ಕಾರಿ ಆದೇಶದ ಪ್ರಕಾರ, ಸರ್ಕಾರಿ ಆದೇಶದ ನಿಯಮದ ಪ್ರಕಾರ ಯಾವುದೇ ಒಬ್ಬ ಪ್ರಾಂಶುಪಾಲರು ಅದೇ ಸ್ಕೂಲಿನಲ್ಲಿ ಅಲ್ಲಿ ಇರ್ತಕ್ಕಂಥ ವಸತಿ ನಿಲಯದಲ್ಲಿ ವಾಸ್ತವ್ಯ ಇರಬೇಕು, ಸರ್ಕಾರದ ಆದೇಶ. ಇದು ಇದ್ರೂ ಕೂಡ ಇಲ್ಲಿಯವರೆಗೂ ಈ ಪ್ರಾಂಶುಪಾಲರು ನಾವೆಷ್ಟೇ ಬಾರಿ ಹೇಳಿದ್ರು ಕೇಳದೆ ದುರ್ನಡತೆಯಿಂದ ಆ ವಸತಿ ಶಾಲೆಯಲ್ಲಿ ತಮ್ಮ ವಸತಿ ಗೃಹದಲ್ಲಿ ಇರದೇ ಇರತಕ್ಕಂಥದ್ದನ್ನ ಸಾಕಷ್ಟು ಬಾರಿ ಮಾನ್ಯ ಉಪನಿರ್ದೇಶಕರು ವಿಜಯಪುರ ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಗುಪ್ತಾರವರಿಗೆ ಕೃಪಾ ಕಟಾಕ್ಷ ಇರುವವರೇ ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರದವರು. ಯಾಕಂದ್ರೆ ಒಬ್ಬ IAS ಅಧಿಕಾರಿಗಳು ಬೆಂಗಳೂರಿನಿಂದ ಆದೇಶ ಹೊರಡಿಸಿದ ನಂತರ ಇವರಿಗೆ ರಿವ್ಯೂ ಮಾಡ್ಲಾಕ ಅವಕಾಶ ಇಲ್ಲ ಅಂತೇಳಿ ಮಾನ್ಯ DD ಉಪನಿರ್ದೇಶಕರು ನನಗೂ ಹೇಳ್ಯಾರ. ನಾನು ನೋಡಿ ಮೌಖಿಕವಾಗಿ ಮಾತಾಡಿದ್ದೀನಿ, ದೂರವಾಣಿ ಮೂಲಕನೂ ನಾನು ಮಾತಾಡಿದ್ದೀನಿ. ಅವರು ಸುನಿಲ್ ಅವರು ಮಾತಾಡಿದ್ದಾರೆ. ಮಾತಾಡಿದ ನಂತರ ನಮ್ಗೆ ವರ್ಗಾವಣೆ ನಮ್ಗೆ ಆದೇಶ ಮಾಡಕ್ಕೆ ನಮ್ಗೆ ಅವಕಾಶ ಇಲ್ಲ ತಿಳಿದ್ರಿ. ಅದು ದಯವಿಟ್ಟು ಅದು ಸುಪರ್ಣ ಪ್ರಾಂಶುಪಾಲರಿಂದ ಶಾಲೆಯಲ್ಲಿ ತಂಬಾಕು ಸೇವನೆ ಈ ಪತ್ರಿಕೆಯಲ್ಲಿ ಮತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಮತ್ತು ಇನ್ನೂರ ಪತ್ರಿಕೆಗಳಲ್ಲಿ. ತದನಂತರದಲ್ಲಿ ಈ ವಿಷಯವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರಿಗೆ ಒಂದು ಮನವಿ ಕೊಡ್ತಾರೆ. ಮನವಿ ಕೊಟ್ಟ ನಂತರ ಆ ಮನವಿಯನ್ನು ಪುರಸ್ಕರಿಸಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಏನು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಇಡಿ ಇವರೇನು ಆದೇಶ ಹೊರಡಿಸಿದ್ದಾರೆ, ವರ್ಗಾವಣೆ ಆದೇಶ ಹೊರಡಿಸಿದ್ದಾರೆ. ಆ ವರ್ಗಾವಣೆ ಆದೇಶ ಹೊರಡಿಸುವ ವಿಚಾರವಾಗಿ ಇದು ಸರ್ಕಾರದ ಸುತ್ತೋಲೆಯಲ್ಲಿ ಈ ಸೂಚನೆಗಳನ್ನು ಉಲ್ಲಂಘಿಸಿ ಯಾವುದೇ ಸರ್ಕಾರಿ ನೌಕರ ಕಚೇರಿಯಲ್ಲಿ ಅಥವಾ ಕಚೇರಿಯ ಆವರಣದಲ್ಲಿ ಧೂಮಪಾನ ಮಾಡುವುದು ಮತ್ತು ಯಾವುದೇ ತರ ತಂಬಾಕು ಉತ್ಪನ್ನಗಳನ್ನು ಗುಟ್ಕಾ, ಪಾನ್ ಮಸಾಲ, ಸಿಗರೇಟು ಇತ್ಯಾದಿ ಸೇವಿಸುವುದು ಕಂಡು ಬಂದಲ್ಲಿ ಅಂತಹ ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಸರ್ಕಾರದ ಸುತ್ತೋಲೆ ಇದೆ. ಇದರ ಪ್ರಕಾರ ಅವ್ರಿಗೆ ಆದೇಶ ಮಾಡಿರೋದು ಶೋಕಾಸ್ ನೋಟಿಸ್ ಕೊಟ್ಟಿರೋ ಒಂದು ಕಾರಣ ಕೇಳಿ ನೋಟಿಸ್ ಕೊಟ್ಟರು. ಆ ಕಾರಣ ಕೇಳಿ ನೋಟಿಸ್ ಕೊಟ್ಟದ್ದು ಇಲ್ಲಿದೆ. ಈ ಕಾರಣ ಕೇಳಿ ನೋಟಿಸ್ ಕೊಟ್ಟ ನಂತರ ಇವರು ಮಾನ್ಯ ಪ್ರಾಂಶುಪಾಲರು ಕಾರಣ ಕೇಳಿ ನೋಟಿಸ್ ಕೊಟ್ಟದ್ದು ಕೊಟ್ಟರು. ಈ ಒಂದು ಮಕ್ಕಳ ರಕ್ಷಣಾ ಆಯೋಗದ ರಾಜ್ಯಾಧ್ಯಕ್ಷರು ಶಶಿಧರ್ ಕೋಸಂಬಿ ಅವರು ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಕ್ಕೆ ಮೊರಾರ್ಜಿ ಸ್ಕೂಲ್ ವಸತಿ ಶಾಲೆಗೆ ಭೇಟಿ ನೀಡಿದಾಗ ಅಲ್ಲಿಯ ಅವ್ಯವಸ್ಥೆಯನ್ನ ಕಂಡು ಅವರು ಕೂಡ ಪತ್ರಿಕೆಯಲ್ಲಿ ಬಂದಿರುವುದು. ವಸತಿ ಶಾಲೆಯಲ್ಲಿ ಅವ್ಯವಸ್ಥೆಗೆ ಆಕ್ರೋಶ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ. ಸರ್, ಇದರ ನಂತರ
ಅವರು ಆದೇಶ ಮಾಡಿದ ನಂತರನೂ ಕೂಡ ಶಶಿಧರ್ ಕೋಸಂಬಿ ಸಾಹೇಬರಿಗೆ ಅವರು ಬಂದಿರೋದು. ನಂತರದಲ್ಲಿ ಆದೇಶ ಮಾಡಿರ್ತಕ್ಕಂಥದ್ದು ಈ ಆದೇಶ ವರ್ಗಾವಣೆ ಆದೇಶ ಮಾಡಿದ್ರೆ ಸರ್, ವರ್ಗಾವಣೆ ಆದೇಶದಲ್ಲಿ ಬರೆದಿದ್ದಾರೆ 3ನೇ ಕ್ರಮ ಸಂಖ್ಯೆ 3 ಇದೆ ಸರ್. ಪ್ರತಿಯನ್ನು ಮಾಹಿತಿಗೆ ಮತ್ತು ಸೂಕ್ತ ಕ್ರಮಕ್ಕಾಗಿ ಹಾಕ್ಯಾರೆ. ಅದ್ರೊಳಗೆ 3 ನಂಬರ್ ಐತಿ. ಉಪನಿರ್ದೇಶಕರು ಕ್ಷಮೆಯಲ್ಲಿ 2 ನಂಬರ್ ಐತಿ. ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಇವರು ಈ ಆದೇಶವನ್ನ ಬಂದ ತಕ್ಷಣ ಅವರನ್ನ ರಿಲೀವ್ ಮಾಡಬೇಕಾಗಿತ್ತು, ಬಿಡುಗಡೆಗೊಳಿಸಬೇಕಾಗಿತ್ತು. ಇದಕ್ಕೆಲ್ಲಾ ಮೂಲ ಕಾರಣೀಭೂತರು ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಅವರು ಹೋದಾ ಸರ್. ಯಾಕಂದ್ರೆ ಅವ್ರಿಗೆ ಯಾಕೋ ಇವ್ರ ಮ್ಯಾಲ ಸ್ವಲ್ಪ ಬಹಳ ಇದಾಗದ, ಅವ್ರಿಗೆ ಯಾವ್ಯಾವ ಏನೋ ಇದ್ದಾಗದ. ನಂತರ ಸರ್ ನಾವು ಬೆಂಗಳೂರಿಗೆ ಹೋಗಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಏನು ರೈಸ್ ಇಲಾಖೆಗೆ ಸಂಬಂಧಪಟ್ಟ ವಸತಿ ಶಾಲೆಗಳ ಶಿಕ್ಷಣ ಸಂಸ್ಥೆಗಳ ಇಡಿಯವರಿಗೆ ನಾವು ಬೇಕಾದಾಗ ನಾವು ಮನವಿ ಕೊಟ್ಟಂತ ಅವರು ಶೋಕಾಸ್ ನೋಟಿಸ್ ಕೇಳ್ತಾರೆ. ಅಂದ್ರೆ ಒಬ್ಬ IAS ಅಧಿಕಾರಿಗಳಾಗಿ ತಮ್ಮ ಆದೇಶಕ್ಕೆ ಬೆಲೆ ಇಲ್ಲದಂತೆ ವರ್ತನೆ ಮಾಡ್ತಿರ್ತಕ್ಕಂಥ ಒಬ್ಬ ನೌಕರರ ಇವ್ರನ್ನ ವರ್ಗಾವಣೆ ಆದ್ರೂ ಕೂಡ ಇವ್ರನ್ನ ತೆಗೆಯುವಂತ ಕೆಲಸ ಆಗದೇ ಇರ್ತಕ್ಕಂಥ ಅಧಿಕಾರಿಗಳು ಯಾರಂತ